ನಮಸ್ಕಾರ. ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ನಾವು ಯಾವುದೇ ಅಡುಗೆ ರೆಸಿಪಿ ನೋಡ್ತಾ ಇಲ್ಲ, ಬದಲಾಗಿ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕೆ ತುಂಬ ಉಪಯೋಗ ಆಗುವಂಥ ಒಂದು ಉಪಕರಣ ನೋಡ್ತಾ ಇದ್ದೀವಿ. ಇದು ಬಹಳ ಸಣ್ಣ ಉಪಕರಣ ಇದೆ, ಆದರೆ ಇದರಲ್ಲಿ ನಾವು ಹೆರಜಬಹುದು, ಹೆಚ್ಚಬಹುದು, ಸ್ಲೈಸ್ ಮಾಡಬಹುದು. ಅಷ್ಟೇ ಅಲ್ಲ, ಮಜ್ಜಿಗೆ, ಜ್ಯೂಸ್ ಅಥವಾ ಸ್ಮೂತೀಸ್ನ ತಯಾರಿಸಬಹುದು. ಹಾಗಾದ್ರೆ ಜಾಸ್ತಿ ತಡ ಮಾಡದೆ ಇದ್ರ ಜೊತೆಗೆ ಏನೇನು ಸಿಗತ್ತೆ ಮತ್ತೆ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ನೋಡ್ರಿ, ಅಗಾರೋ ಬ್ಲೆಂಡರ್ ವಿತ್ ಸ್ಲೈಸರ್. ಈ ಅಗಾರೋ ರೆಗೆನ್ಸಿ ಮಲ್ಟಿ ಫಂಕ್ಷನಲ್ ಬ್ಲೆಂಡರ್ ಈ ಸ್ಲೈಸರ್ ಜೊತೆಗೆ ಬರುತ್ತೆ. ಇದರಲ್ಲಿ 250 ವ್ಯಾಟ್ನ 100% ಕಾಪರ್ ಮೋಟರ್ ಇದೆ. ಇದ್ರ ಜೊತೆಗೆ ನೋಡ್ರಿ ಇಷ್ಟೆಲ್ಲ ವಸ್ತುಗಳು ಸಿಗ್ತವೆ. ಮುಂಚೆ ಇದರ ಮೇನ್ ಮೋಟರ್ ನೋಡೋಣ. ಇದ್ರ ಹೊರಗಿನ ಸೈಡ್ ಮ್ಯಾಟ್ ಫಿನಿಶಿಂಗ್ ಇದೆ. ಮುಂದೆ ಈ ತರಹದ ಸ್ಪೀಡ್ ಕಂಟ್ರೋಲ್ ನಾಬ್ ಇದೆ. ಇದನ್ನು ನಾವು 2 ವೇರಿಯಬಲ್ ಸ್ಪೀಡ್ನಲ್ಲಿ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಪಲ್ಸ್ ಮೋಡ್ ಸಹ ಇದೆ, ಮಜ್ಜಿಗೆ ಅದು ಮಾಡೋಕೆ ಯೂಸ್ ಆಗತ್ತೆ. ಜಾರ್ ತೆಗಿಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ತಿರುಗಿಸಿ ತೆಗಿಬೇಕು. ಒಳಗಿನ ಈ ಭಾಗ ಯಾವತ್ತೂ ಒಣಗಿರಬೇಕು, ಇದನ್ನು ಹಸಿ ಮಾಡಬಾರ್ದು. ಜಾರ್ ಹಾಕಬೇಕಾದ್ರೂ ಸಹ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಒಳಗಿನ ಸೈಡ್ ತಿರುಗಿಸ್ರಿ. ಕೆಳಗೆ ಇದಕ್ಕೆ ಆಂಟಿ ಸ್ಕಿಡ್ ಬೇಸ್ ಇರೋದ್ರಿಂದ ನಾವು ಇದನ್ನು ಎಲ್ಲಿ ಇಡ್ತೇವೆ ನೋಡ್ರಿ, ಅಲ್ಲೇ ಇದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅದರಿಂದ ಇದು ಸ್ವಲ್ಪನೂ ಅಲ್ಲಾಡಲ್ಲ. ಜೊತೆಗೆ ಈ ಥರದ ಪವರ್ ಕೇಬಲ್ ಕೊಟ್ಟಿದ್ದಾರೆ. ಇದರಲ್ಲಿ 500 ml 2 ಜಾರ್ ಇದ್ದಾವೆ, ಅಂದರೆ 2 ಸೇಮ್ ಸೈಜ್ನಲ್ಲಿ ಇದ್ದಾವೆ. ಮೊದಲಿಗೆ ನೋಡ್ರಿ ಈ ಥರದ ಸಿಪ್ಪರ್ ಲಿಡ್ ಇದೆ. ನಾವು ಈ ಜಾರ್ನಲ್ಲಿ ಸ್ಮೂದಿ ಅಥವಾ ಜ್ಯೂಸ್ ಮಾಡಿದಾಗ ಈ ಸಿಪ್ಪರ್ ಲಿಡ್ ಹಾಕಿ ಡೈರೆಕ್ಟ್ ಆಗಿ ಸರ್ವ್ ಮಾಡಬಹುದು. ಇದನ್ನು ಬೇರೆ ಗ್ಲಾಸ್ ಅಥವಾ ಕಂಟೈನರ್ನಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಇದರಲ್ಲಿನ ಬ್ಲೇಡ್ ನೋಡೋಣ. ಇದರಲ್ಲಿ ಈ ಥರದ ತುಂಬ ಶಾರ್ಪ್ ಆಗಿರುವಂಥ ಸ್ಟೀಲ್ ಬ್ಲೇಡ್ ಕೊಟ್ಟಿದ್ದಾರೆ. ಇದರಿಂದ ನಾವು ಗ್ರೈಂಡಿಂಗ್ ಮತ್ತು ಬ್ಲೆಂಡಿಂಗ್ ಎರಡೂ ಮಾಡಬಹುದು. ಸಿಪ್ಪರ್ ಲಿಡ್ ಮತ್ತು ಈ ಬ್ಲೇಡ್ 2 ಜಾರ್ನಲ್ಲಿ ಫಿಟ್ ಆಗ್ತವೆ. ಇವನ್ನ ಈ ರೀತಿ ಇಂಟರ್ಚೇಂಜ್ ಮಾಡಬಹುದು. ನಿಮಗೆ ಬೇಕಾದಾಗ ಜಾರ್ಗೆ ಬ್ಲೇಡ್ ಹಾಕಬಹುದು, ಬೇಡ ಅಂದರೆ ಬ್ಲೇಡ್ ತೆಗೆದು ಈ ರೀತಿ ಸಿಪ್ಪರ್ ಲಿಡ್ ಸಹ ಹಾಕಬಹುದು. ಇದು ಇದರ 800 ml ಕೆಪಾಸಿಟಿ ಇರುವ ಪ್ರೊಸೆಸರ್ ಬೌಲ್ ಇದೆ. ಇದ್ರ ಜೊತೆಗೆ ಈ ಥರದ ಪುಷರ್ ಇರುತ್ತೆ. ಇದರಲ್ಲಿ ನಾವು ಹೆಚ್ಚೋದು, ಹೆರ್ಜೋದು, ಸ್ಲೈಸ್ ಮಾಡೋದು ಎಲ್ಲ ಮಾಡಬಹುದು. ಹಾಗೆ 2 ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇದ್ದಾವೆ. ಈ ಪ್ರೊಸೆಸರ್ನ ಮೋಟರ್ ಮೇಲೆ ನೋಡ್ರಿ ಈ ರೀತಿ ಸೆಟ್ ಮಾಡಬೇಕು. ನಾವು ಆಗಲೇ ಜಾರ್ ಹಾಕಿದ್ವಿ ನೋಡ್ರಿ, ಸ್ವಲ್ಪ ಪ್ರೆಸ್ ಮಾಡಿ ಒಳಗಿನ ಸೈಡ್ ಈ ರೀತಿ ತಿರುಗಿಸ್ರಿ. ತೆಗಿಬೇಕಾದ್ರೂ ಅದೇ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಹೊರಗಿನ ಸೈಡ್ ತಿರುಗಿಸ್ರಿ. ಈ ಬ್ಲೆಂಡರ್ ಸೇಫ್ಟಿ ಫೀಚರ್ಸ್ ಜೊತೆ ಬರುತ್ತೆ. ಅಂದರೆ ಜಾರ್ನ ಪ್ರೆಸ್ ಮಾಡಿ ಒಳಗೆ ಚೆನ್ನಾಗಿ ಸೆಟ್ ಮಾಡಿದ ನಂತರ ಮಾತ್ರ ಇದು ಆನ್ ಆಗುತ್ತೆ, ಇಲ್ಲಾಂದರೆ ಇದು ಆನ್ ಆಗಲ್ಲ. ಪ್ರೊಸೆಸಿಂಗ್ ಜಾರ್ ಸಹ ಅಷ್ಟೇ. ಈ ರೀತಿ ಇದನ್ನು ಚೆನ್ನಾಗಿ ಸೆಟ್ ಮಾಡಿ ಮೇಲಿನ ಮುಚ್ಚಳ ಹಾಕಿದರೆ ಮಾತ್ರ ಇದು ಆನ್ ಆಗುತ್ತೆ, ಇಲ್ಲಾಂದರೆ ಇದು ಆನ್ ಆಗಲ್ಲ. ನನಗೆ ಇದರಲ್ಲಿ ಈ ಫೀಚರ್ ಬಹಳ ಇಷ್ಟ ಆಯಿತು. ಇದರಿಂದ ಇದನ್ನು ಯೂಸ್ ಮಾಡೋದು ತುಂಬ ಸೇಫ್ ಅನಿಸುತ್ತೆ. ಇದು ಇದರ ಸ್ಟೇನ್ಲೆಸ್ ಸ್ಟೀಲ್ ಡಿಸ್ಕ್ ಇದೆ. ಇದರಿಂದ ನಾವು ಸ್ಲೈಸಿಂಗ್ ಮತ್ತು ಶ್ರೆಡಿಂಗ್ ಮಾಡಬಹುದು. ಅಂದರೆ ಹೆರ್ಜೋದು ಅಥವಾ ಹೆಚ್ಚೋದು ಏನಾದರೂ ಇದ್ದರೆ ದೊಡ್ಡ ದೊಡ್ಡ ಸ್ಲೈಸಸ್ ಅದನ್ನು ಮಾಡಬಹುದು. ಕೆಳಗಿನ ಸೈಡ್ ಈ ರೀತಿ ಇದನ್ನು ಹೊಳಿಸಿದ್ರೆ ಇದರಿಂದ ನಾವು ಪದಾರ್ಥ ಹೆರ್ಜಬಹುದು. ಈ ಚಾಪಿಂಗ್ ಬ್ಲೇಡ್ಸ್ನ ನೋಡ್ರಿ ಈ ರೀತಿ ಒಂದ್ರ ಮೇಲೆ ಒಂದು ಈ ರೀತಿ ಸೆಟ್ ಮಾಡಬೇಕು. ಮೇಲಿನ ಮುಚ್ಚಳ ನೋಡ್ರಿ ಈ ರೀತಿ ಲೈಟ್ ಆಗಿ ಪ್ರೆಸ್ ಮಾಡಿ ಸ್ವಲ್ಪ ತಿರುಗಿಸಿದ್ರೆ ಇದು ಫಿಕ್ಸ್ ಆಗುತ್ತೆ. ಜೊತೆಗೆ ಈ ಥರದ ಯೂಸರ್ ಮ್ಯಾನ್ಯುಯಲ್ ಇದೆ. ಇದರಲ್ಲಿ ನಾವು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಬಹುದು. ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಾನು ಈರುಳ್ಳಿನ ಚಾಪ್ ಮಾಡ್ತಾ ಇದ್ದೀನಿ. ಚಾಪರ್ ಬ್ಲೇಡ್ನ ಹಾಕಿದ್ದೀನಿ. ಮೇಲಿನ ಲೀಡ್ ನೋಡ್ರಿ ಈ ರೀತಿ ಚೆನ್ನಾಗಿ ಸೆಟ್ ಮಾಡಿ ನಂತರ ಇದನ್ನು ಆನ್ ಮಾಡಿರಿ. ಇದು ಚಾಪಿಂಗ್ ಕಂಟ್ರೋಲ್ ಮಾಡಬೇಕು ಅಂದರೆ ನೀವು ಇದನ್ನು ಪಲ್ಸ್ ಮೋಡ್ನಲ್ಲಿ ಈ ರೀತಿ ಸ್ವಲ್ಪ ಚಾಪ್ ಮಾಡಬಹುದು. ಅಥವಾ ಬಹಳ ಸಣ್ಣಕ್ಕೆ ಹೆಚ್ಚಬೇಕು ಅಂದರೆ ನೋಡ್ರಿ ಈ ರೀತಿ ಫಸ್ಟ್ ಅಥವಾ ಸೆಕೆಂಡ್ ಮೋಡ್ನಲ್ಲಿ ಇದನ್ನು ಸೆಟ್ ಮಾಡಬಹುದು. ಕೆಲವೇ ಸೆಕೆಂಡ್ಗಳಲ್ಲಿ ಈರುಳ್ಳಿ ನೋಡ್ರಿ ಈ ರೀತಿ ತುಂಬ ಸಣ್ಣಕ್ಕೆ ಚಾಪ್ ಆಗಿದೆ, ನೀವು ನೋಡ್ತಾ ಇರಬಹುದು. ನೋಡ್ರಿ ಈ ರೀತಿ ಕಣ್ಣಲ್ಲಿ ಸ್ವಲ್ಪನೂ ನೀರು ಬರೆಸದೆ ಕಣ್ಣು ಮುಚ್ಚಿ ತೆಗಿಯೋ ಅಷ್ಟೊತ್ತಿಗೆ ಈರುಳ್ಳಿ ಎಷ್ಟು ಸಣ್ಣಕ್ಕೆ ಹೆಚ್ಚಿ ಆಗಿದೆ. ಇವಾಗ ಇದರ ಸ್ಲೈಸರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಬೀಟ್ರೂಟ್ನ ಸಿಪ್ಪೆ ತೆಗೆದು ಇದರಲ್ಲಿ ಸ್ಲೈಸ್ ಮಾಡ್ತಾ ಇದ್ದೀನಿ. ಕೆಲವೇ ಸೆಕೆಂಡ್ಗಳಲ್ಲಿ ಒಂದೇ ಸಮ ಈ ರೀತಿ ಸ್ಲೈಸಸ್ ರೆಡಿ ಇದ್ದಾವೆ. ಡಿಸ್ಕ್ ಹೊಳಿಸಿದ್ರೆ ಇದರಲ್ಲಿ ಕ್ಯಾಬೇಜ್, ಕ್ಯಾರೆಟ್, ಮೂಲಂಗಿ ಇವನ್ನೆಲ್ಲ ತುರಿದು ತಗೋಬಹುದು. ಇದರಲ್ಲಿ ನಾನು ಕ್ಯಾಬೇಜ್ ಸಹ ತುರಿದು ತಗೊತಾ ಇದ್ದೀನಿ.
ನಾವು ಗಜ್ರಿ ಹಲ್ವಾ ಮಾಡಬೇಕಾದ್ರೆ ಇದರಲ್ಲಿ ಬಹಳ ಈಸಿಯಾಗಿ ಬೇಗ ಗಜ್ರಿ ತುರಿದು ತಗೋಬಹುದು. ನಮ್ಮ ಟೈಮ್ ಮತ್ತು ಎನರ್ಜಿ ಎರಡು ಸೇವ್ ಆಗುತ್ತೆ. ಇವಾಗ ಕರ್ಬೂಜದ ಸ್ಮೂದಿ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಕರ್ಬೂಜ ಸಿಪ್ಪೆ ತೆಗೆದು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ಇವನ್ನ ಜಾರ್ನಲ್ಲಿ ಹಾಕಿ ಇದರಲ್ಲಿ 1-2 ಚಮಚೆಯಷ್ಟು ಸಕ್ಕರೆ ಹಾಕ್ರಿ. ನೀವು ಬೇಕಂದ್ರೆ ಇದರಲ್ಲಿ 1-2-3 ಐಸ್ ಕ್ಯೂಬ್ಸ್ನ ಸೇರಿಸಬಹುದು. ನಾನು ಇದನ್ನು ಹಾಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೋಡ್ರಿ, ತುಂಬ ಆರೋಗ್ಯಕಾರಿ ಮತ್ತು ಗಟ್ಟಿಯಾಗಿರುವಂಥ ಕರ್ಬೂಜದ ರಸ ರೆಡಿ ಇದೆ. ಇವನ್ನೆಲ್ಲ ನಾವು ನಾರ್ಮಲ್ ಡಿಶ್ ವಾಷರ್ನಿಂದ ಕ್ಲೀನ್ ಮಾಡಬಹುದು. ಸದ್ಯಕ್ಕೆ ಇವನ್ನ ನಾನು ನಿಮಗೆ ಹಾಗೆ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲೇಡ್ನ ಈ ರೀತಿ ತೆಗೆದು ಡೀಪ್ ಆಗಿ ಕ್ಲೀನ್ ಮಾಡಬಹುದು. ನಾನು ಈ ಎಲ್ಲ ಪಾರ್ಟ್ಸ್ನ ಚೆನ್ನಾಗಿ ತೊಳೆದು ಒರೆಸಿ ತಗೊಂಡಿದ್ದೇನೆ. ಮೇನ್ ಮೋಟರ್ನ ಪ್ಲಗ್ ತೆಗೆದು ಈ ರೀತಿ ಹಸಿ ಅಥವಾ ಕಾಟನ್ ಬಟ್ಟೆಯಿಂದ ಒರೆಸಿ ತಗೋಬಹುದು. ಇದನ್ನ ನೀರು ಹಾಕಿ ತೊಳಿಬಾರ್ದು ಅಷ್ಟೇ. ಈ ಉಪಕರಣದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ. ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ಥರದ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.